ಬನ್ರಿ ನೋಡಿ ವಿಜಯ್, ಇದು ಸುಹಾಸಿನಿ ಅಂತ ಕರ್ಬೇವಿನ ಸೊಪ್ಪು. ಅದರಲ್ಲಿ ವೆರೈಟಿ ಸುಹಾಸಿನಿ ಅಂತ. ಫ್ರಾಗ್ನೆನ್ಸ್ ನೋಡಿ, ನಮ್ಮ ಇದಕ್ಕಿಂತ ರೆಗ್ಯುಲರ್ ನಾಟಿಗಿಂತ ತುಂಬ ಜೋರಿರುತ್ತೆ ಆ್ಯಂಡ್ ಈಲ್ಡು ಚೆನ್ನಾಗಿ ಬರುತ್ತೆ. ಇದು ನಾವು ಕಮರ್ಷಿಯಲ್ ಆಗಿ ಮಾಡೋದಾದರೆ ಇದು ಭಾಳ ಚೆನ್ನಾಗಿರುತ್ತೆ. ಸೊಪ್ಪು ಹಾರ್ವೆಸ್ಟ್ಗೆ ಚೆನ್ನಾಗಿ ಸಿಗುತ್ತೆ. ಇದು ಸುಹಾಸಿನಿ ಅಂತ. ಇದು ಸುತ್ತೂರು ಮಠದಿಂದ ತಂದಿರೋದು. ಅಂದರೆ ಬೇರೆ ಊರುಗಳಿಗೆ ಹೋಗಿ ಸಸಿಗಳು. ಹೌದು, ಈಗ ನನ್ನ ವೆಹಿಕಲಲ್ಲಿ ನೀವು ಹಿಂದೆ ನೋಡಿದ್ರೆ ಮಣ್ಣು ಅದು ಇದು ಇರುತ್ತೆ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಕ್ವಶನ್ ಮಾಡ್ತಾರೆ, ಇಷ್ಟು ದೊಡ್ಡ ವೆಹಿಕಲ್ ಇಟ್ಕೊಂಡು ಚೆನ್ನಾಗಿರೋ ವೆಹಿಕಲ್ ಇಟ್ಕೊಂಡೇನಪ್ಪ, ನಮ್ಮ ರೈತರಿಗೆ ಸಾಕಪ್ಪ, ನಮಗೆ ಎಲ್ಲೋದ್ರೂ ನಮ್ಗೆ ಇದಾಕೊಂಬರ್ಬೇಕು ಅಂತ ಹೇಳ್ತಾ ಇರ್ತೀನಿ ನಾನು. ಹಂಗೆ ಹೋದ ಕಡೆ ಎಲ್ಲ ನೀವು ಹೌದು ನಂಗೆ ಗಿಡ ಎಕ್ಸ್ಪೆರಿಮೆಂಟ್ ಮಾಡಿ ಏನೇನು ವೆರೈಟೀಸ್ ಇರ್ತದೋ ಸ್ಪೆಷಾಲಿಟಿ ಇರೋದೆಲ್ಲ ತೊಗೊಂಬರ್ತಾ ಇದ್ದೀವಿ. ಇದು ಬೆಟ್ಟದಲ್ಲಿ ಅದೊಂದು ವೆರೈಟಿ ಮಾವು. ಅದು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಇದಾಕಿದೆ ನೋಡಿ. ಆಮೇಲೆ ಇದು ವಿಜಯ್ ಈಗ ಬರ್ತಾ ಇದೆ ಇದು ಸಸಿಗಳೆಲ್ಲ. ಹೌದು, ಇನ್ನು ಇದು ಇಂಟ್ರೆಸ್ಟಿಂಗ್. ಇದು ಪಿಂಕ್, ಇದು ನಮ್ಮ ಸ್ಟ್ರಾಬೆರಿ ಗೋವಾ ಅಂತ. ಇದು ನೀವು ತಿಂದರೆ ಸ್ಟ್ರಾಬೆರಿ ಕೇಳಿದ್ದೀನಿ, ಸಪ್ರೇಟಾಗಿ ಕೇಳಿದ್ದೀನಿ. ಎರಡು ಮಿಕ್ಸ್ ಆಗಿ ಬರುತ್ತೆ. ಸ್ಟ್ರಾಬೆರಿ ಟೇಸ್ಟ್ ಇರುತ್ತೆ ಒಂದು ಸ್ವಲ್ಪ. ಅಲ್ಲ ಒಂದು ಸ್ವಲ್ಪ ಇದಿರುತ್ತೆ, ಒಂದು ಚೆನ್ನಾಗಿರುತ್ತೆ. ನಿಮಗೆ ಒಳಗಡೆನೂ ಕೆಂಪಗೆ ಬರುತ್ತೆ, ಚಿಕ್ಕದಾಗಿರುತ್ತೆ ಇದು ಕಾಯಿ. ಟೇಸ್ಟ್ ಚೆನ್ನಾಗಿರುತ್ತೆ. ಅದು ನಲ್ಲಿಕಾಯಿ, ಬೆಟ್ಟದ ನಲ್ಲಿ ಅದು. ಆಮೇಲೆ ನಮ್ಮ ತೋಟದಲ್ಲಿ ನೀವು ಗಮನಿಸಿದ್ರೋ ಇಲ್ವೋ ನೋಡ್ಲಿಕ್ಕೆ ಗೊತ್ತಾಗಲಿಲ್ಲ ನೋಡಿ. ಅಲ್ಲಲ್ಲಿ ನಾವು ಏನು ಮಾಡಿದ್ದೀವಿ, ನುಗ್ಗೆ ಗಿಡ ಬಿಟ್ಟರೆ ಅಲ್ಲಿ ಗ್ಲಿರಿಸಿಡಿಯಾ ನೋಡಿ. ಇದು ಗ್ಲಿರಿಸಿಡಿಯಾ ಅಂತ ನೈಟ್ರೋಜನ್. ನೀವು ಲಾಯರ್, ನೀವು ಆರ್ಟಿಕಲ್ಚರ್ ಹೆಸರುಗಳೆಲ್ಲ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಮಗೆ ಕೆಲವುದೆಲ್ಲ ಇಂಟ್ರೆಸ್ಟ್ ವಿಜಯ್. ನೀವು ಆರ್ಟಿಕಲ್ಚರಲ್ ಲ್ಯಾಂಗ್ವೇಜ್ನಲ್ಲೇ ಮಾತಾಡ್ತಾ ಇದ್ದೀರಾ ಇವಾಗ. ಇದು ಇಂಟ್ರೆಸ್ಟ್ ಅಷ್ಟೇ. ನೀವು ಇಳಿದ್ರೆ ಪ್ರೊಫೆಷನಲಿ ಲಾಯರ್ ನೀವು ಇಳಿದ್ರೆ ನೀವು ಕಲ್ತು ಬಿಡ್ತೀರಾ ನೋಡಿ. ಇದು ಗ್ಲಿರಿಸಿಡಿಯಾ, ಇದು ನೈಟ್ರೋಜನ್ ಫಿಕ್ಸೇಷನ್. ಈ ಸುತ್ತಮುತ್ತಲು ಗಿಡಗಳಿಗೆ ನೈಟ್ರೋಜನ್ ಕೊಡುತ್ತೆ ಇದು. ಆ್ಯಂಡ್ ಇದು ಗೊಬ್ಬರದ ಗಿಡ ಅಂತಾರೆ. ಇದು ಸ್ವಲ್ಪ ಕೌಲೊಡಿ ಇತ್ತಲ್ಲ, ಕೌಲೊಡೆದಾಗ ಅದನ್ನ ಮುರಿದ್ಬಿಟ್ಟು ನಾವು ಇದಕ್ಕೆ ಹಾಕ್ಬಿಟ್ರೆ ಗೊಬ್ಬರ ಹಾಕಿದಂಗೆ. ದಟ್ ಈಸ್ ವೆರಿ ಗುಡ್. ಇದು ನೈಟ್ರೋಜನ್. ನೀವು ಆರ್ಟಿಫಿಷಿಯಲ್ ಗೊಬ್ಬರನೂ ಯೂಸ್ ಮಾಡಲ್ಲ, ಎಲ್ಲ ನ್ಯಾಚುರಲ್. ಹೌದು, ನಾವೇನು ಹಾಕಿಲ್ಲ. ಮೊದಲು ನಮ್ಮ ಇವರೇನನ್ನ ಮಾಡ್ತಾ ಇದ್ರೇನೋ ನಮ್ಮ ಎಲ್ಡರ್ಸ್, ಬಟ್ ಐ ಥಿಂಕ್ ಅವರು ಮಾಡ್ತಾ ಇದ್ದಿದ್ದು ನಾವೇನು ದೊಡ್ಡ ರೈತ ಇದ್ರ ಥರ ಸಿಕ್ಕಾಪಟ್ಟೆ ಇದು ಹೊಡಿಯೋದು ಮಾಡ್ತಾ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು ಸ್ವಲ್ಪ ಯೂರಿಯಾ DAP ಕೊಡೋರು. ನಾವು ಇದು ಮಾಡಿದ್ಮೇಲೆ ವಿ ಹ್ಯಾವ್ ಸ್ಟಾಪ್ಡ್ ಎವ್ರಿಥಿಂಗ್. ನೋ ಆರ್ಟಿಫಿಷಿಯಲ್ ಮೆನ್ಯೂರು. ಆಮೇಲೆ ಇದು ನೋಡಿ ಅವಕ್ಯಾಡೋ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಸ್ವಲ್ಪ ಇದಕ್ಕೆ ನೆರಳಾಯಿತು ಅನಿಸುತ್ತೆ. ಅವಕ್ಯಾಡೋ ಅದು ನಲ್ಲಿಕಾಯಿ. ರ್ಯಾಬಿಟ್ಸ್ ಎಲ್ಲ ಇವೆ ವಿಜಯ್ ಇಲ್ಲಿ. ನೀವು ಈ ಥರ ಪರಿಸರ ಬೆಳೆಸಿದ್ರೆ ರ್ಯಾಬಿಟ್ ನವಿಲು ಬರುತ್ತೆ, ನವಿಲುಗಳು ರ್ಯಾಬಿಟ್ ಎಲ್ಲ ಬರುತ್ತೆ. ಅಲ್ಲೊಂದು ಸಣ್ಣ ಗುಡ್ಡ ಇದೆ. ಅಂದರೆ ನೀವು ಅವಾಗ ಹೇಳ್ತಾ ಇದ್ದೀವಿ, ನಮ್ಮ ಹತ್ರ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಏನು ಬೆಳೆದಿಲ್ಲ, ಎಲ್ಲ ಬರೀ ಬೇರ್ ಲ್ಯಾಂಡ್, ಒಂದು ಸ್ವಲ್ಪ ಕಲ್ಲು ಆ ಥರ ಎಲ್ಲ ಇದೆ ಅಂತ ಇದ್ರಿ 2 ವರ್ಷದ ಮುಂಚೆ. ಇವಾಗ ಬಂದರೆ ನಿಮ್ಮ ಕಲ್ಲು ನೋಡೋಕ್ಕಾಗಲ್ಲ, ಏನು ನೋಡೋಕ್ಕಲ್ಲ, ಎಲ್ಲ ಫುಲ್ಲು ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ಇವಾಗ. ನಮ್ಮ ಪವನ್ ಭಾಳ ಅವನು ನನಗೆ ಸಪೋರ್ಟಿವ್ ಹ್ಯಾಂಡ್. ಏನು ಹೇಳಿದ್ರು ಇಲ್ಲ ಅಂದಿರ ಮಾಡಿಬಿಡ್ತಾನೆ. ಇಂಟ್ರೆಸ್ಟ್ ಇದೆ ಹಂಗೆ. ಮೊದಲೆಲ್ಲ ನಾವು ಮಾನೋಕ್ರಾಪ್ ಮಾಡ್ತಾ ಇದ್ವಿ. ಏನು ರಾಗಿ ಬೆಳೆ 2 ಎಕರೆ 3 ಎಕರೆ 5 ಎಕರೆ ರಾಗಿ ಬೆಳೆ, ಇಲ್ಲ ಇದು ಏನಪ್ಪ ಅದು ಕಡಲೆಕಾಯಿ ಬೆಳೆ, ಪಾಪ್ಕಾರ್ನು ಈ ಥರ ಬೆಳೀತಾ ಇದ್ವಿ ನಾವು. ಇವಾಗೇನು ಡೈವರ್ಸಿಟಿ ಅಂದರೆ ಲೈಕ್ ನಾವು ಇದರಲ್ಲಿ ಲಾಸ್ ಆಯ್ತಾ, ನಿಮ್ಮ ಅಡಿಕೆಯಲ್ಲಿ ಲಾಸ್ ಆಯ್ತಾ, ಇನ್ನೊಂದ್ರಲ್ಲಿ ಬಾಳೆಯಲ್ಲಿ ಬರುತ್ತೆ, ಬಾಳೆಯಲ್ಲಿ ನಷ್ಟ ಆಯ್ತಾ ಇನ್ನೊಂದ್ರಲ್ಲಿ ಬರಬೇಕು. ಆ ಥರ ನಾವು ಮಲ್ಟಿ ಕ್ರಾಪಿಂಗ್ ಮಾಡ್ಕೋಬೇಕು. ಮಲ್ಟಿ ಕ್ರಾಪಿಂಗ್ ಮಾಡಿಕೊಂಡು ಇದು ಮಾಡಬೇಕು ಅಂತ. ನಾನು ಇವಾಗ ಏನು ಒಂದು ಎಕರೆ ಒಳಗಡೆ ನೋಡಿರಬೇಕು ಈ ಜಾಗ. 1 ಎಕರೆ ಒಳಗಡೆ ನೀವು ಇಷ್ಟೊಂದು ಎಲ್ಲ ಥರನೂ ಬೆಳೆದಿದ್ದೀರಾ. 1000 ಐ ಹ್ಯಾವ್ ದಟ್ ದಿಸ್ ಥಿಂಗ್ ಡೇಟಾ ವಿತ್ ಮೀ. ನನ್ನ ಸಿಸ್ಟಮಲ್ಲಿದೆ. ಐ ಥಿಂಕ್ ಆಲ್ರೆಡಿ ವಿ ಹ್ಯಾವ್ 1600 ಪ್ಲಾಂಟ್ಸ್ ಹಿಯರ್. ವೆರೈಟೀಸ್ ಅಂದರೆ ವೆರೈಟೀಸ್ ಅಲ್ಲ, 1600 ಪ್ಲಾಂಟ್ಸ್. ಈಗ ಅಡಿಕೆ ನಮ್ಮ ಹತ್ರ ಒಂದು 600-700 ಅಲ್ಲ 800-900 ಗಿಡ ಇದೆ ಅಲ್ವೇನಪ್ಪ. 900 ಗಿಡ ಇದೆ. ಸೊ ಆ ಥರ ಬಾಳೆ ಒಂದಷ್ಟು ಹಿಂಗೆ ಈ ಥರ ನಮ್ಮ ಎಲ್ಲ ಓವರ್ ಆಲ್ ನೋಡಿದ್ರೆ ನೀವು 2 ಎಕರೆಯಲ್ಲಿ ಒಂದು 1600 ಗಿಡ ಇದೆ. ಬಟ್ ಸ್ಟಿಲ್ ಐ ಹ್ಯಾವ್ ಪ್ಲೇಸ್ ಟು ಪ್ಲಾಂಟ್ ಫರ್ದರ್ ಪ್ಲಾಂಟ್ಸ್ ಅಂತ ಇನ್ನೂ ಹಾಕ್ಬೋದು ಅಂತ. ಬನ್ನಿ ವಿಜಯ್ ನೋಡಿ, ಇದು ಲವಂಗ. ಆಮೇಲೆ ಇಲ್ಲಿ ಯಾವುದೋ ಒಂದು ಹಳೆಯದು ಪುರಾತನ ದೇವಸ್ಥಾನ ಇದೆ ಅಂತ ಅದನ್ನು ತೋರಿಸಿ. ಆಮೇಲೆ
ನೋಡೋಣ ಅದನ್ನು. ಬನ್ನಿ 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 ನೋಡಿ, ಅಲ್ಲೊಂದು ಮಾವಿದೆ, ಅಲ್ಲಲ್ಲಿ ಪಪ್ಪಾಯ ಇದೆ. ನೋಡಿ ಇಲ್ಲ, ಇವೆಲ್ಲ ಲವಂಗ ಗಿಡಗಳು. ಈ ಜಾಕಾಯಿ ಗಿಡಗಳೆಲ್ಲ ಐತಪ್ಪ ಇನ್ನು ಮುಂದೆ. ಇದು ನೋಡಿ ಹರಳೆಣ್ಣೆ ನಾವೇ ನಾನು ಇದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಾನೇ ಇದನ್ನು ಹಾರ್ವೆಸ್ಟ್ ಮಾಡಿ ಇದನ್ನು ಹರಳೆಣ್ಣೆ ಮಾಡಿ ನಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಕ್ಲೋಸ್ ಸರ್ಕಲ್ಗೆ ಕೊಡಬೇಕು ಅಂತ, ಒಳ್ಳೇದು ಕೊಡಬೇಕು ಅಂತ, ವಿತೌಟ್ ಕೆಮಿಕಲ್. ಇವಾಗ ನೀವೇ ಇದ್ರ ಬೀಜ ತೊಗೊಂಡೋಗಿ ಇವಾಗ ಏನು ಬೆಂಗಳೂರಿನಲ್ಲೇ ಸುಮಾರು ಇವಾಗ ಇಲ್ಲೇ ಮಾಡಿಸ್ತೀವಿ. ನಾವು ಇಲ್ಲೇ ಮಾಡಿ ಬಾಟ್ಲಿಂಗ್ ಮಾಡಿ ಕೊಡಬೇಕು ಅಂತ. ಇಲ್ಲಿ ಪಪ್ಪಾಯ ಇದೆ. ಹಾಂ ನೋಡಿ, ಇದು ಜಾಕಾಯಿ. ವಿ ಹ್ಯಾವ್ ಅರೌಂಡ್ 40 ಪ್ಲ್ಯಾಂಟ್ಸ್ ಜಾಕಾಯಿದು. ಹಾಂ ಹಾಂ ಇಲ್ಲೆಲ್ಲ ಇವೆ ನೋಡಿ, ಇಲ್ಲೆಲ್ಲ ಜಾಕಾಯಿ ಗಿಡಗಳಿವೆ. ಇದು ಅವಕ್ಯಾಡೋ, ಇದೊಂದು ಅವಕ್ಯಾಡೋ ನೋಡಿ. ಇಲ್ಲೂ ಜಾಕಾಯಿ ಮಧ್ಯ ಎಲ್ಲ ಥರನೂ. ಹೌದು, ನಾವು ಪ್ರತಿ ಅಡಿಕೆ ಗಿಡದ ಮಧ್ಯದಲ್ಲಿ ಬೇರೆ ಒಂದು ಫ್ರೂಟ್ ಇದ್ದೇ ಇರುತ್ತೆ. ಹಾಂ ನೋಡಿ, ಇದು ಪನ್ನೇರಳೆ ಸುಮಾರು ಗಿಡಗಳಿವೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತಂದಿದ್ದು. ನೋಡಿ, ಇದು ಲೆಮನ್ ಗ್ರಾಸು, ನಿಮ್ಗೆ ಗೊತ್ತಿರುತ್ತೆ ಇದು. ಹಾಂ ಲೆಮನ್ ಗ್ರಾಸು ಹುಷಾರು, ಅದು ಶಾರ್ಪ್ ಇರುತ್ತೆ ಎಡ್ಜಸ್ಸು. ಹಾಂ ಇದು ಟೀ ಮಾಡ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಅಥವಾ ನಮ್ಮ ರೆಗ್ಯುಲರ್ ಟೀಗೆ ಇದು ಮಿಕ್ಸ್ ಮಾಡಿದ್ರು ಆಯಿಲ್ ತೆಗೆದ್ಬಿಟ್ಟು ಫ್ರಾಗ್ರೆನ್ಸ್ಗೆ ಯೂಸ್ ಮಾಡ್ತಾರೆ. ಎಸೆನ್ಷಿಯಲ್ ಆಯಿಲ್ ಮಾಡ್ತಾರೆ. ಅದರ್ವೈಸ್ ನಾವು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡಲ್ಲ. ಇದನ್ನೇನು ಹೆಂಗೆ ಯೂಸ್ ಮಾಡ್ಬೋದು ಅಂದರೆ, ನೀವು ರೆಗ್ಯುಲರ್ ಟೀಯಲ್ಲೇ ಸ್ವಲ್ಪ ಹಾಕ್ಕೊಂಡ್ರೆ ಯು ವಿಲ್ ಗೆಟ್ ಗುಡ್ ಫ್ರಾಗ್ರೆನ್ಸ್. ಲೆಮನ್ ಟೀ ಅಂತಾರಲ್ಲ, ಇದನ್ನೇ ಮಾಡ್ಬೋದು. ಇದು ಜನರಲ್ ಆಗಿ ಲೆಮನ್ ಇಂಡ್ಬಿಟ್ಟು ಮಾಡ್ತಾರೆ. ನೋಡಿ, ಇದೇನಪ್ಪ ಇದು ಜಾಕಾಯಿ ನೋಡಿ. ಇದು ಜಾಕಾಯಿ, ಅದು ಜಾಕಾಯಿ. ಇದು ನಮ್ಮ ಸ್ನೇಹಿತರೊಬ್ಬರು, ನನ್ನ ಕ್ಲೈಂಟ್, ಇನ್ಫ್ಯಾಕ್ಟ್ ಕ್ಲೈಂಟ್ ಕಮ್ ಫ್ರೆಂಡ್, ಅವರು ಕೇರಳದಿಂದ ತಂದು ಕೊಟ್ಟರು ಇದನ್ನು. ಅಂದರೆ ನೀವು ಎಷ್ಟು ನಿಮ್ಮ ಇಂಟ್ರೆಸ್ಟ್ ನೋಡಿಕೊಂಡು ಎಲ್ಲೆಲ್ಲಿಂದ ನಿಮ್ಮ ಫ್ರೆಂಡ್ಸ್. ಹೌದು ದೇ ಹ್ಯಾವ್ ಅ ವೆರಿ ಗುಡ್. ಅವರು ಅಲ್ಲಿ IHR ಅವರು ಮಾಡಿರೋ ಸಿಂಧೂರ್ ಅಂತಲೋ ಏನೋ ಇರ್ಬೇಕನ್ಸುತ್ತೆ. ಐ ಡೋಂಟ್ ರಿಮೆಂಬರ್ ದ ನೇಮ್. ಬರೆದಿಟ್ಟಿದ್ದೀನಿ ನಾನು, ಇಂದೂರ್ ಅಂತಲೋ ಏನೋ. ಇದು ನೆಟ್ಕೊಂಡಿದೆ ನೋಡಿ. ಇದು ಕ್ಯಾಶ್ಯೂ ನೆಟ್. ಇದು ಕ್ಯಾಶ್ಯೂ ಗಿಡ. ಇದು ನಾರ್ಮಲಿ ಕ್ಯಾಶ್ಯೂ ಎಲ್ಲ ಇಲ್ಲಿ ಬರುತ್ತೆ, ನಮ್ಮ ಟೆಂಪ್ರೇಚರ್ ಬಿಸಿಲು ಎಲ್ಲಿದೆ ಅಲ್ಲಿ ಬಂದ್ಬಿಡುತ್ತೆ. ನಾರ್ಮಲಿ ನಮಗೆ ಬರದೇ ಇರೋದೇನೆಂದರೆ, ಇವಾಗ ಫೇಲ್ಯೂರ್ ಆಗಿರೋದು ನಾವು ಎಲ್ಲಿ ಅಂದರೆ, ಈ ಮ್ಯಾಂಗೋಸ್ಟ್ರೀನ್ ಅಂತ ಕೇಳಿದ್ದೀರಲ್ಲ, ಹೊರಗಡೆ ಒಂಥರ ಬರ್ಗ್ಯಾಂಡಿ ಕಲರ್ ಇರುತ್ತೆ, ಓಪನ್ ಮಾಡಿದ್ರೆ ಐಸ್ ಕ್ರೀಮ್ ಥರ ಇರುತ್ತೆ. ದಟ್ ಈಸ್ ವೆರಿ ಗುಡ್ ಫ್ರೂಟ್, ಪ್ರೀಮಿಯಂ ಫ್ರೂಟ್ ಅದು. ಆ ಗಿಡಗಳು ಒಂದು 4 ಹಾಕಿದೆ, ಹೋಗಿವೆ. ನಮ್ಮಲ್ಲಿ ಬರಲ್ಲ, ಅದು ನೆರಳು ಬೇಕು. ಸೊ ನೆರಳು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ನೀವು? ಹಾಂ ಮಾಡಿದ್ದೀವಿ. ಬರಲ್ಲ ಅಂತ ಗೊತ್ತಿದ್ರು ಆದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದು ನೆಟ್ಟು. ಹೌದು, ಎಲ್ಲ ಥರ. ಇದು ನೋಡಿ ವಿಜಯ್, ಇದು ಮೋಸಂಬಿ ಗಿಡ. ಮೋಸಂಬಿ. ಹಂಗೆ ಆರೆಂಜ್ ಇದೆ ನೋಡಿ ಅಲ್ಲಿ. ಇದು ಆರೆಂಜ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇದು ದಿಸ್ ಇಸ್ ಮೆಕಾಡೋಮಿಯಾ ಅಂತ. ಇದು ಸ್ಪೆಷಾಲಿಟಿ ಇದ್ರದ್ದು. ಇದು ನಟ್ ಇದೆಯಲ್ಲ, ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ನಮ್ಮ ಈ ಏನಂತೀರ, ಡ್ರೈ ಫ್ರೂಟು ನಮ್ಮ ಬಿಸಿಲು ಇದಕ್ಕೆ ಒಳ್ಳೆ ಚೆನ್ನಾಗಿ ಬರುತ್ತೆ. ಇದು 4,000 ರೂಪಾಯಿಂದ 5,000 ರೂಪಾಯಿ ಮಾರ್ತಾರೆ ಇದರದ್ದು ನಟ್ ಪರ್ ಕಿಲೋ. 4,000ದಿಂದ 5,000 ಮಾಡ್ತಾ ಇದ್ದಾರೆ. ಅಬ್ಬಾ. ಇದು ಮಲ್ಬರಿ ನೋಡಿ, ಇದು ಎಡಿಬಲ್ ಮಲ್ಬರಿ. ಇಷ್ಟು ಶುದ್ಧ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇಲ್ಲಿ ಬರೋರಿಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಮ್ಮ ತೋಟಕ್ಕೆ ಬರೋರು ಏನನ್ನ ಒಂದು ಫ್ರೂಟ್ ತಿನ್ಕೊಂಡು ಅಥವಾ ಎತ್ಕೊಂಡು ಹೋಗ್ಬೇಕು ಅಂತ ನಮ್ಮ ಒಪಿನಿಯನ್. ಇದು ನೋಡಿ, ಮಕ್ಳಿಗಂತೂ ತುಂಬ ಕಲಿಯೋದಿದೆ ಬಂದರೆ. ನೋಡಿ ಅಲ್ಲಿ ಇದು ಪಲಾವ್ ಎಲೆ ಮಾಡ್ತಾರಲ್ಲ, ನಾವು ಪಲಾವು ಎಲ್ಲ ಮಾಡಿದಾಗ ಬಿರಿಯಾನಿ ಎಲೆ ಅಂತಾರೆ, ಇಲ್ಲ ಪಲಾವ್ ಎಲೆ ಅಂತಾರೆ. ಅದಿದು ಇದನ್ನ ಒಣಗಿಸ್ಬಿಟ್ಟು ನಿಮಗೆ ಪ್ಯಾಕೆಟ್ಗೆ ಹಾಕಿ ಮಾರ್ತಾರೆ. ಹಾಂ, ಪಲಾವ್ ಎಲೆ. ಅಲ್ಲಿ ಕರಿಬೇವಿದೆ ನೋಡಪ್ಪ, ಅದು ನಲ್ಲಿಕಾಯಿ, ಅದು ಹೋಗ್ತಾ ಇದೆ ಅಂತ ಹೇಳಿದ್ದು. ಇದು ನೋಡಿ, ಕರಿಬೇವು ಅಲ್ಲಲ್ಲಿ ಮಧ್ಯೆ ಹಾಕ್ಕೊಂಡಿದ್ದೀವಿ ನೋಡಿ. ಪಪ್ಪಾಯ ಇದೆ ಮಧ್ಯೆ ಒಂದೊಂದು. ಏನು ಅಂದರೆ ಚಂದ್ರು, ಕೆಲವರು ಜಾಗ ಇರ್ತದೆ, ಜಾಗ ಇದ್ರೂ ರೈತರು ಬೇರೆ ಕೆಲಸ ಇಲ್ಲದೆ ಇದ್ರೂ ಏನು ಬೆಳೀತಾ ಇರಲ್ಲ. ಅದೇನೋ ಸ್ಟೆಮ್ ಬೋರರ್ ಬಂದಿದೆ ನೋಡಪ್ಪ, ಹಾಳು ಮಾಡ್ತಾ ಇರ್ತಾರೆ ಜಾಗ ಇಟ್ಕೊಂಡು. ನೀವು ಅಡ್ವೊಕೇಟ್ ಆಗಿ ಆ ಪ್ರೊಫೆಷನು ನೋಡಿಕೊಂಡು ನೀವು ಇಲ್ಲೂ ಮಾಡ್ತಾ ಇದ್ದೀರಾ ಅಂತಂದರೆ ಎಷ್ಟು ಇಂಟ್ರೆಸ್ಟ್ ಇರ್ಬೇಕು ನಿಮಗೆ.
he is my support actually. To do all that things, he is my support. ಇದು ನೋಡಿ ವಿಜಯ್, ಇದು ಕಾಡು ಬಾದಾಮಿ ಅಂತ. ನೀವು ಬೆಂಗಳೂರಲ್ಲಿ ನಮ್ಮ ಮನೆ ಮುಂದೆ ಇತ್ತಿದ್ದ. ಓಕೆ. ಅದರದ್ದು ಬೀಜ ಬಿದ್ದು ಅಲ್ಲಿ ಬಂದಿದ್ದು ಮೊಳಕೆನ ಎತ್ಕೊಂಡ್ಬಂದು ಹಾಕಿದೆ. ಅವಾಗಲೇ ನೋಡಿ ಎಷ್ಟು ದೊಡ್ಡ ಗಿಡ ಆಗ್ಬಿಟ್ಟಿದೆ. ನಾನು ನೋಡ್ತಾ ಇರ್ತೀನಿ ನಿಮಗೆ, ನೀವು ಒಂದು ಸ್ಪೆಷಲ್ ವೆರೈಟಿನೋ ಅಥವಾ ಬೇರೆ ಏನಾದರೂ ನಿಮ್ಮ ಜಾಗದಲ್ಲಿ ಇಲ್ಲದೆ ಇರೋವಂಥದ್ದನ್ನ ನೀವು ಸಸಿ ಅದನ್ನ ಒಂದು ಕೊಡಿ ಒಂಚೂರು. ನಿಮ್ಮ ಮನೆಗೆ ಬಂದಾಗೂ ನಾನು ಐ ಥಿಂಕ್ ಶೋ ಗಿಡಗಳು ಎತ್ಕೊಂಡ್ ಬಂದಿದ್ದೀನಿ. ತಗೊಂಡು ಕೇಳ್ತಾ ಇರ್ತೀರಾ, ತಗೊಂಡು ಹೋಗ್ತಾ ಇರ್ತೀರಾ. ಹೌದು. ನೋಡಿ ಇದು ಬೇವು, ಇದು ಮಹಾಗಣಿ ಬೇವು. ಅದು ರೆಡ್ ಸ್ಯಾಂಡಲ್ ಅಂತ. ಇಟ್ ಈಸ್ ಹ್ಯೂಜ್ ಡಿಮ್ಯಾಂಡ್ ಇಸ್ ದರ್. ರೆಡ್ ಸ್ಯಾಂಡಲ್ ಅಂತ. ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಅಲ್ಲ, ರೆಡ್ ಸ್ಯಾಂಡಲ್ ಅಂತ. ಉದ್ದಕ್ಕೂ ಇದೆ ಅದು. ಪುಷ್ಪ ಮೂವಿ ಬಂತಲ್ಲ, ದಟ್ ಮೂವಿ ಇಸ್ ಬೇಸ್ಡ್ ಆನ್ ದಟ್ ಟ್ರೀ ಓನ್ಲಿ. ನಮ್ಮ ನಾರ್ಮಲ್ ಸ್ಯಾಂಡಲ್ವುಡ್ಗಿಂತ ಇದು ಎಕ್ಸ್ಪೆನ್ಸಿವ್. ರೆಡ್ ಕಲರ್ ಇರುತ್ತೆ. ರಕ್ತ ಚಂದನ ಅಂತಾರೆ. ನಾಟ್ ಸ್ಯಾಂಡಲ್, ಬಟ್ ಚಂದನ ಅಂದರೆ ಅಗೇನ್ ಸ್ಯಾಂಡಲ್, ರಕ್ತ ಚಂದನ ಅಂತಾರೆ. ಬನ್ನಿ, ಇದು ನೋಡಿ, ಇದೇ ನಾನು ಟೆಂಪಲ್ ನಿಮ್ಗೆ ಹೇಳ್ತಾ ಇದ್ನಲ್ಲ, ನಮ್ಮ ಜಮೀನ್ ಪಕ್ಕದಲ್ಲೇ ಇದೆ ಅಂತ. ಚೋಳರ ಕಾಲದ್ದು ನೋಡಿ, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಯು ಕ್ಯಾನ್ ಸಿ ದ ಕಾರ್ವಿಂಗ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಏನೋ ನಿಧಿ ಇದೆ ಅಂತ ಹೇಳ್ಬಿಟ್ಟು ಆ ಕಡೆ ಅಗದು ಬಿಟ್ಟಿದ್ದಾರೆಲ್ಲ. ಭಾಳ ಚೆನ್ನಾಗಿದೆ. ಇವಾಗೂ ನಮ್ಮ ತೋಟಗಳಲ್ಲೇ ಇದನ್ನು ಜೀರ್ಣ ಉದ್ಧಾರ ಮಾಡೋಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ? ನಾವು ಊರಲ್ಲಿ ಸೇರಿ ಮಾಡ್ತಾ ಇದ್ದಾರೆ ಅದನ್ನ. ಇವಾಗೇನೋ ಧರ್ಮಸ್ಥಳ ಟ್ರಸ್ಟ್ ಅವ್ರು ಸ್ವಲ್ಪ ಫಂಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ. ಅದು ಕೊಟ್ಟರೆ ಊರಿನವ್ರೆಲ್ಲರೂ ಸೇರಿ ಹಾಕ್ಕೊಂಡು ವಿ ಹ್ಯಾವ್ ಟು ಡೂ ಸಮಥಿಂಗ್. ನೋಡಿ ಫಿಶ್ ನೋಡಿ, ಇದೇನೋ ಇದೆಯಲ್ಲ, ಇದು ಕೂರ್ಮ ಅವತಾರ, ಮತ್ಸ್ಯ ಅವತಾರ ನೋಡಿ, ಅವತಾರಗಳನ್ನೆಲ್ಲ ಇದು ಮಾಡಿದ್ದಾರೆ. ಇದು ಕೂರ್ಮ ಅವತಾರ, ಮತ್ಸ್ಯ ಅವತಾರ, ನರಸಿಂಹ. ನೋಡಿ, ಇದು ಮೊದಲು ಅವತಾರ. ಒಳಗಡೆ ದೇವ್ರದ್ದು ಅಭಿಷೇಕ ಮಾಡಿದ್ರೆ ಆ ನೀರು ಈ ಕಡೆ ಬರ್ತಾ ಇತ್ತು. ಅದೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇವಾಗ ಇದನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡಿ ನೀಟಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ನೆಟ್ಕೊಂಡ್ಬಿಟ್ಟಿದೆ ಅಡಿಕೆ ಗಿಡ. ಇದಕ್ಕೆ ನೀರು ಕೊಡಬೇಕಪ್ಪ. ಇಲ್ಲಿ ತನಕ ನಮ್ಮ ಬೌಂಡ್ರಿ. ಆ ಕಡೆ ದೇವಸ್ಥಾನಕ್ಕೆ ಎಂಟ್ರಿ ಬಂದು ಆ ಕಡೆಯಿಂದ ಇದೆ, ಓಣಿ ಇದೆ ಆ ಕಡೆಯಿಂದ ಎಂಟ್ರಿ ಇದೆ. ಇದು ಫುಲ್ ಎಲ್ಲ ಇದು ಬೆಳ್ಕೊಂಡ್ಬಿಟ್ಟಿತ್ತು. ನೀವೆಲ್ಲ ಕ್ಲೀನ್ ಮಾಡಿಸಿ ನಾವು ಮಾಡಿದ್ದೀವಿ. ಪಾಪ ಇದಕ್ಕೆ ಇನ್ಸ್ಪೆಕ್ಷನ್ಗೆ ಬಂದಾಗ ಅವರು ಸ್ವಲ್ಪ ಮಾಡಿದ್ದಾರೆ. ನಾವು ನಮ್ಮ JCB ಅದು ಇದು ಬಂದಾಗ ನಾವು ಸ್ವಲ್ಪ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿದ್ದೀವಿ. ಸೊ ಸುಮಾರು ತಿಂಗಳಿಂದ ನಾನು ಬರಬೇಕು ಅಂದ್ಬಿಟ್ಟು ಚಂದ್ರು ಇವತ್ತು ನೋಡಿ, ಇವತ್ತಾಯ್ತು ಬಂದೆ. ಇವತ್ತಾಯ್ತು. ಸೊ ನಾವು ಐ ಆಮ್ ರಿಪೆಂಟಿಂಗ್ ವೈ ಐ ಹ್ಯಾವ್ ನಾಟ್ ಕಮ್ ಅರ್ಲಿಯರ್ ಅಂತ. ನೀವು ಅವಾಗ ಬರಬೇಕು ವಿಜಯ್, ಬಂದು ಸ್ಟೇ ಮಾಡಿ ನೋಡಿ. ಇಲ್ಲೋ ಅವಕ್ಯಾಡೋ ಒಂದು ಚೆನ್ನಾಗಿ ನೆಟ್ಕೊಂಡಿದೆ ಗಿಡ. ಇಲ್ಲೊಂದಿದೆ, ಅಲ್ಲೊಂದಿದೆ ಅವಕ್ಯಾಡೋ ನೋಡಿ. ಇಲ್ಲೊಂದು ಗೋವಾ ಇದೆ. ಇದೊಂದು ಚೇಪೆಕಾಯಿ, ಯಾವುದೋ ಮೋಸ್ಟ್ಲಿ ಅಲಹಾಬಾದ್ ಸಫೇದ್ ಅನ್ಸುತ್ತೆ. ಇದು ಅಲಹಾಬಾದ್ ಸಫೇದು. ಅಲ್ಲೊಂದು ಅವಕ್ಯಾಡೋ. ನೀವು ನೀವು ಹೇಳ್ತಾ ಇರ್ತೀರಾ, ಕಲ್ಕಟ್ಟಾಯಿಂದ ಆರ್ಡರ್ ಮಾಡಿದ್ದೀನಿ, ಅದೊಂದಷ್ಟು ಗಿಡಗಳು ಬರುತ್ತೆ. ಇನ್ನೊಂದು ಕಡೆಯಿಂದ ವೆಸ್ಟ್ ಬೆಂಗಾಲ್ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ ತರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಗಿಡ ಹಾಕಿದ್ವಲ್ಲ ಎಲ್ಲಪ್ಪ. ಆ ಕಡೆಗಿದೆಯಾ? ಬನ್ನಿ ವಿಜಯ್, ಹಿಂಗೆ ಬನ್ನಿ, ಆ ಕಡೆಗೆ ಹೋಗೋಣ. ಇದು ಬೇಲ್ದಣ್ಣ, ಅದು ತೋರ್ಸಪ್ಪ. ನೋಡಿ ವಿಜಯ್, ಇಲ್ಲಿ ಆರೆಂಜ್ ಗಿಡ ಇದೆ. ಅಲ್ಲಿ ಮೋಸಂಬಿ ನೋಡಿದ್ರೆ ಇದು ನಾಗ್ಪುರ್ ಆರೆಂಜ್ ಗಿಡ. ಇದು ಎಲ್ಲಿಂದ ತರಿಸಿದಿರಿ ಸಸಿ? ಇದು ಯಾವುದೋ ನರ್ಸರಿಯಿಂದಾನೇ ತಂದಿದ್ದೀನಿ. ಇಲ್ಲೇ ನೋಡಿ, ಅಲ್ಲೊಂದು ಇದಿದೆ, ಏನು ನಮ್ಮ ಕ್ಯಾಶ್ಯೂ ನಟ್ಟು. ಅಲ್ಲೊಂದು ಕ್ಯಾಶ್ಯೂ ನಟ್ಟು. ಆ್ಯಂಡ್ ನಮ್ಮ ಇದರಲ್ಲಿ ಇಂಪಾರ್ಟೆಂಟ್ ನಿಮಗೆ ತೋರಿಸ್ಲೇಬೇಕಾಗಿರೋದೊಂದಿದೆ, ಬನ್ನಿ. ವೆರಿ ರಿಚ್ ಫ್ರೂಟು. ನಾವು ಅದನ್ನು ತಿಂತಾ ಇಲ್ಲ. ನಮಗೆ ಕಾಡಲ್ಲಿ ಸಿಗೋ ಅಂಥದ್ದು ನೋಡಿ. ಇದು ಜಾಕ ಇದೆ, ಇಲ್ಲೊಂದು ಜಾಕ ಇದೆ. ಇಲ್ಲಿ ಬನ್ನಿ, ಇಲ್ಲಪ್ಪ. ಇದು ನೋಡಿ ವಿಜಯ್, ಇದು ಬೇಲ್ದಣ್ಣು. ಬೇಲ್ದಣ್ಣು ನಾನು ಇದನ್ನು ನೋಡೇ ಇರಲಿಲ್ಲ. ನಾವು ಹಳೆ ಇದಿಲ್ದಿರ ನಮಗೆ ಶಿವರಾತ್ರಿನೇ ಇಲ್ಲ. ಬೇಲ್ದಣ್ಣ ಪಾನಕ ಮಾಡ್ತಾರೆ ಇದರಲ್ಲಿ. ಹೌದೌದು, ಭಾಳ ರಿಚ್ಚು ವಿಜಯ್. ನಾವು ಇದನ್ನ ಉಳಿಸ್ಕೋಬೇಕು, ಈ ಸ್ಪೀಶೀಸ್ನ. ಈಗೀಗ ಒಂದು ಸ್ವಲ್ಪ ಗೊತ್ತಾಗ್ತಾ ಇದೆ ಜನರಿಗೆ. ಹೌದು. ಆಮೇಲೆ ಬನಾನಲ್ಲಿ ವಿ ಹ್ಯಾವ್ ಅರೌಂಡ್
7-8 ವೆರೈಟೀಸ್ ಇರಬೇಕು ವಿಜಯ್. ಹಾಂ ಹಿಂಗೆ ಹಿಂಗೆ ಬಾಪ. ಹಾಂ ಏನಿದೆ ಮೆಕಡೋಮಿಯಾನಾ? ಹಾಂ ವಿಜಯ್, ಇಲ್ಲೊಂದಿದೆ ನೋಡಿ ಮೆಕಡೋಮಿಯಾ. ಇಲ್ಲಿ ಇದಿದೆ, ಲವಂಗ ಇದೆ. ಮೆಕಡೋಮಿಯಾ ಇಲ್ಲೊಂದಿದೆ ನೋಡಿ. ಒಂದು 3 ಗಿಡ ಏನೋ ತಂದಾಕಿದ್ದೀನಿ ವಿಜಯ್. ಇದು ಸಕ್ಸಸ್ ಆದರೆ ಸ್ವಲ್ಪ ಮತ್ತೆ ತರೋಣ ಅಂತ. ಇಲ್ಲಿದೆ ನೋಡಿ ಮೆಕಡೋಮಿಯಾ. ಇಲ್ಲೊಂದು ಇದು 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 ಏನಿದು ಸಪೋಟ. ಕೆಳಗಡೆ ಹೆಸರು ಟ್ಯಾಗಿದೆ, ಕಿತ್ತೋಗಿದೆ ಸಪೋಟ. ಯಾವುದೋ ಒಂದು ವೆರೈಟಿ ಸಪೋಟ ಇದು. ತೊಗರಿ ನೋಡಿ, ಇದೇನಂದರೆ ನಾವು ಇದು ಯಾಕೆ ಹಾಕಿದ್ದೀವಿ ಅಂತಂದರೆ, ನಾವು ಇದರಿಂದ ಹರಳೆಣ್ಣೆ ಮಾಡಬೇಕು ಅನ್ನೋ ಉದ್ದೇಶ ನಮಗಿರಲಿಲ್ಲ ಹಾಕೋಕ್ಕೆ ಮುಂಚೆ. ಈ ವೆಸ್ಟ್ ಬಿಸಿಲು ಒಳ್ಳೇದಲ್ಲ ಇದಕ್ಕೆ. ಸೊ ಇದನ್ನು ಹಾಕಿದ್ರೆ ವೆಸ್ಟ್ ಬಿಸಿಲು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಸ್ಟ್ಗೆ ಇಲ್ಲ ಇದು ಇಲ್ಲ ತೊಗರಿ ಯಾವುದೋ ಒಂದು ಹಾಕಿರ್ತೀವಿ. ಹಾಂ, ಇವಾಗ ಅದು ಬಂದ ಮೇಲೆ ಅಂದ್ಕೊತಾ ಇದ್ದೀವಿ ವಿ ಕ್ಯಾನ್ ಹಾರ್ವೆಸ್ಟ್ ಆ್ಯಂಡ್ ಡೂ ಇದು ಅಂತ. ಇಲ್ಲಿ ಬನ್ನಿ ವಿಜಯ್, ಹಿಂಗೆ ಇಲ್ಲೊಂದು ಮಹಾಗಣಿ ಇದೆ ವಿಜಯ್. ಮಹಾಗಣಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಲ್ಲಿದೆ ಅಲ್ಲ, ಅವಾಗ ಅಷ್ಟು ಕಲ್ಲುಗಳು ತೆಗೆಸಿದ್ವಿ. ಇದನ್ನು ಯಾಕೆ ತೆಗೆಸ್ಲಿಲ್ಲ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸುಮ್ಮನೆ ರಿಲ್ಯಾಕ್ಸ್ ಏರಿಯಾ ಮಾಡೋಣ ಅಂತ. ಲ್ಯಾಂಡ್ಸ್ಕೇಪಿಂಗ್ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಇಲ್ಲಿ ಒಂದು ಗಿಡ ಯಾವುದನ್ನ ಬೆಳೆಸ್ಬಿಟ್ರೆ ನೆರಳಲ್ಲೇ ಆರಾಮಾಗಿ ಇದು ಮಾಡಬೇಕು ಅಂತ. ನಾಟಿ ತೊಂಡೆಕಾಯಿ ಅಂತ. ನಾಟಿ ತೊಂಡೆಕಾಯಿ ಅಲ್ಲಲ್ಲ, ಬಟ್ ಅದು ಇದು ಕಹಿ ಇರುತ್ತೆ, ತಿನ್ನೋಕ್ಕಾಗಲ್ಲ ಅದನ್ನ. ಹಣ್ಣಾದ ಮೇಲೆ ಬೇಕಾದರೆ ನೀವು ಸ್ವಲ್ಪ ಸ್ವೀಟ್ ಇರುತ್ತೆ, ಬಟ್ ಅದು ಇವಾಗ ತಿನ್ನೋಕ್ಕಾಗಲ್ಲ, ಕಹಿಯೇ. ತೊಂಡೆಕಾಯಿ ಹಾಕಬೇಕು ಅಂತ ನಮ್ಮ ಹುಡುಗನಿಗೆ ಹೇಳ್ತಾ ಇದ್ದೆ. ಅದ್ರ ಬಳ್ಳಿ ಇದೆ ಅವ್ರ ಊರ ಹತ್ರ, ಕಿತ್ಕೊಂಬಪ್ಪ ಅಂತ ಹೇಳ್ತಾ ಇದ್ದೆ. ಆಮೇಲೆ ಇದು ನೋಡಿ, ಇದು ಕೆಂಪು ಈ ಬಾಳೆ ಇದೆಯಲ್ಲ, ರೆಡ್ ಕಲರ್ ಬರುತ್ತೆ. ಇಲ್ಲೊಂದು ಇದಿದೆ ನೋಡಿ, ಇದು ಜಾಕ್ ಫ್ರೂಟು. ಇದೊಂದು ವೆರೈಟಿ ಜಾಕ್ ಫ್ರೂಟು. ಇದು ಭಾಳ ರಿಚ್ ಇನ್ ಪ್ರೋಟೀನ್ ಅಂತಾರೆ. ಕೆಂಪು ಕಲರ್ ಇರುತ್ತೆ. ಎಲೆನೇ ಒಂದು ಸ್ವಲ್ಪ $100 ರೂಪಾಯಿನ ಮಾರ್ತಾರೆ ಇದು ಸಿಟಿಯಲ್ಲೇ. ಸರ್ ಬ್ರೇಕ್ ತಗೊಂತೀರಾ? ನಿಮ್ಮ